ಆಶೀರ್ವಾದ ಮಾಡು, ನಿನ್ನ ಕೃಪೆ ಇರಲಿ. ಬರಬೇಕಾದ ಎಲ್ಲರೂ ಕೂಡಿ ಬರ್ಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ನಾವು ಆರಾಧನೆ ಮಾಡ್ಕೊಳ್ಳೋಣ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನನ್ನು ಆರಾಧಿಸುವೆ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನನ್ನು ಆರಾಧಿಸುವೆ. ಹುಚ್ಚನಾದೆನು ನಾನು, ಕ್ರಿಸ್ತು ಹುಚ್ಚನಾದೆನು ನಾನು, ಹುಚ್ಚನಾದೆನು ನಾನು, ಕ್ರಿಸ್ತು ಹುಚ್ಚನಾದೆನು ನಾನು. ಆರಾಧನೆ 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 ಆರಾಧನೆ. ಪರಿಶುದ್ಧನು ನೀನು, ಪರಿಶುದ್ಧನು, ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಪರಿಶುದ್ಧನು ನೀನು, ಪರಿಶುದ್ಧನು, ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವು. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಶಾಶ್ವತವಾದದ್ದು ನಿನ್ನ ನಾಮವು, ಸ್ವರ್ಗಕ್ಕೆ ಮಾರ್ಗವು ನಿನ್ನ ನಾಮವೇ. ಆರಾಧನೆ 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 ಆರಾಧನೆ. ಆಕಾಶವೇ ನಿಮ್ಮ ಸಿಂಹಾಸನ, ಭೂಮಿಯೇ ನಿಮ್ಮ ಪಾದಪೀಠವು. ಆಕಾಶವೇ ನಿಮ್ಮ ಸಿಂಹಾಸನ, ಭೂಮಿಯೇ ನಿಮ್ಮ ಪಾದಪೀಠವು. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಶಾಶ್ವತವಾದದ್ದು ನಿನ್ನ ರಾಜ್ಯವು, ಅಂತ್ಯವೇ ಇಲ್ಲ ನಿನ್ನ ರಾಜ್ಯಕ್ಕೆ. ಆರಾಧನೆ 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 ಆರಾಧನೆ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನನ್ನು ಆರಾಧಿಸುವೆ. ಉದಯ ಕಾಲ ಸಮಯದಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ರಾತ್ರಿಯ ಸಮಯದಲ್ಲಿ ನಿನ್ನನ್ನು ಆರಾಧಿಸುವೆ. ಹೌದು ಸ್ವಾಮಿ, ನಮ್ಮನ್ನ ಅತ್ಯಧಿಕವಾಗಿ ಪ್ರೀತಿ ಮಾಡಿ ದೇವರೇ, ನಿನ್ನ ಕೃಪೆಯಿಂದ ಇಲ್ಲಿಯವರೆಗೆ ಸ್ವಾಮಿ ನಮ್ಮನ್ನು ನಡೆಸಿದ್ದಿ. ನಮ್ಮ ಪ್ರಯಾಣಗಳು, ನಮ್ಮ ಕಾರ್ಯಗಳು, ನಮ್ಮ ಸೇವೆ, ನಮ್ಮ ಹೋಗೋಣ ಬರೋಣ ಎಲ್ಲದರಲ್ಲೂ ಜೊತೆಗಾರನಾಗಿದ್ದೆ ಸ್ವಾಮಿ. ಮುಂದೆಯೂ ನೀವು ಜೊತೆಗಾರನಾಗಿರ್ತೀರಿ ಎಂಬುದಾಗಿ ನಾವು ನಂಬಿದ್ದೇವೆ ಸ್ವಾಮಿ. ವಿಶೇಷವಾಗಿ 5 ಬೆರಳಿನ ಸುವಾರ್ತೆಯ ವಿಷಯದಲ್ಲಿ ಕರ್ತನೇ, ಈ ಲೋಕದ ಎಲ್ಲಾ ಕಡೆಗಳಲ್ಲೂ ನಾವು ಈ ಸುವಾರ್ತೆಯನ್ನ ಸಾರ್ಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಸ್ವಾಮಿ. ಅಪ್ಪ, ಇದನ್ನ ಸ್ಪಷ್ಟವಾಗಿ ಕಲಿತು ದೇವರೇ ಇದರ ಅನುಕೂಲತೆಯನ್ನು ಹೊಂದಿಕೊಳ್ಬೇಕು ಸ್ವಾಮಿ. ಅದನ್ನ ಕೇಳಿ
ದೇವರೇ ಕಾಟಾಚಾರಕ್ಕೆ ಇಲ್ಲದೆ ಅದನ್ನ ಪರಿಪೂರ್ಣವಾಗಿ ತಿಳಿದುಕೊಂಡು, ದೇವರೇ ಏನು ನಾವು ಸತ್ಯವನ್ನು ತಿಳಿದುಕೊಂಡಿದ್ದೇವೋ ಆ ಸತ್ಯವನ್ನ ಪರಿಪೂರ್ಣವಾಗಿ ಜನಗಳಿಗೆ ಪ್ರಕಟ ಮಾಡುವ ಆ ಜ್ಞಾನವನ್ನ ನೀವು ನಮಗೆ ಕೊಡಬೇಕು ಸ್ವಾಮಿ. ಮಾತನಾಡುವ ನಿನ್ನ ದಾಸರನ್ನ ನೀವು ಆಶೀರ್ವಾದ ಮಾಡ್ರಿ ದೇವರೇ. ನೀವು ನಮ್ಮೊಟ್ಟಿಗೆ ಮಾತನಾಡ್ರಿ. ಇನ್ನೂ ಹೆಚ್ಚಾಗಿ ಆ 5 ಬೆರಳಿನ ಸುವಾರ್ತೆಗಳ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ಸ್ವಾಮಿ ನೀವು ನಮಗೆ ತಿಳುವಳಿಕೆಯಿಂದ ಅದನ್ನ ತಿಳಿದುಕೊಳ್ಳಲಿಕ್ಕೆ ಸಹಾಯ ಮಾಡ್ರಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು ಪಾಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 5 ಬೆರಳಿನ ಸುವಾರ್ತೆನ ನಾವು ಇಷ್ಟು ದಿನ ಕೇಳ್ಕೊಂತ ಬಂದ್ವಿ. ಎಲ್ಲರಿಗೂ ಕೂಡ ಅದರ ಬಗ್ಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಒಂದು ಹೊಸ ವಿಷಯವನ್ನ ನಾವು ನೋಡೋಣ. ಇದು ಬಂದು 5 ಬಲಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ. ನಮಗೆ 5 ಬಲಗಳ ಅವಶ್ಯಕತೆ ಇದೆ. ದೇವರ ಮಕ್ಕಳಾಗಿ, ದೇವರ ಸೇವಕರಾಗಿ 5 ರೀತಿಯ ಬಲಗಳು ನಮ್ಮ ಜೀವನದಲ್ಲಿ ಬೇಕಾಗಿದೆ. ಹಾಗಾಗಿ ಇವತ್ತಿನ ಅಂಶ ಬಂದು 5 ಬಲಗಳು. ಸೊ ನಿನ್ನ ಜೀವನದಲ್ಲಿ ನೀನು ಯಾವುದಕ್ಕಾಗಿ ಪ್ರಾರ್ಥಿಸ್ಬೇಕು, ಅತಿ ಪ್ರಾಮುಖ್ಯವಾಗಿ ನಮಗೆ ಬೇಕಾಗಿರುವಂತ ವಿಷಯಗಳು, ಮತ್ತೆ ಯಾಕಾಗಿ ಆ ವಿಷಯಗಳು ಬೇಕಾಗಿದೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಇವತ್ತು ಅದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಆತ್ಮಿಕ ಬಲ. ದೇವರ ಮಕ್ಕಳಾಗಿ ನಮ್ಮೆಲ್ಲರ ಜೀವಿತದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂಥದ್ದು ಆತ್ಮಿಕ ಬಲ ಎಂಬುದಾಗಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೀವಿ. ಎಲ್ಲ ಸ್ಕ್ರೀನ್ ಮೇಲೆ ಇರೋದನ್ನೇ ನಾನು ಹೇಳ್ತಾ ಇರೋದು. ನೀವು ಅದನ್ನ ನೀಟಾಗಿ ಬರ್ಕೊಂಡು ಧ್ಯಾನ ಮಾಡ್ಬೋದು ಮೀಟಿಂಗ್ ಮುಗಿದ ಮೇಲೆ ಕೂಡ. ಈ ವಚನ ಹೀಗೆ ಹೇಳುತ್ತೆ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಎಂಬುದಾಗಿ. ಇದು ಯೇಸು ಕ್ರಿಸ್ತನು ಸತ್ತು ಪುನರುತ್ಥಾನವಾಗಿ 40 ದಿವಸಗಳು ತನ್ನ ಶಿಷ್ಯರ ಜೊತೆ ಇದ್ದುಕೊಂಡು ಹೇಳಿದಂತಹ ಮಾತು. ಆತನು ಪರಲೋಕಕ್ಕೆ ಆರೋಹಣವಾಗುತ್ತಿರುವಂತಹ ಸಮಯದಲ್ಲಿ ಹೇಳಿದಂತ ಮಾತು ಏನಂದ್ರೆ, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುತ್ತೀರಾ ಎಂಬುದಾಗಿ. ಈ ಆತ್ಮಿಕ ಬಲ ಅನ್ನೋದು 2 ರೀತಿ. ಒಂದು ಸೈತಾನ್ನಿಂದ ಬರುತ್ತೆ, 2ನೇದು ದೇವರಿಂದ ಬರುತ್ತೆ. ಅಂದ್ರೆ ಆತ್ಮಿಕ ಅನ್ನುವಂಥದ್ದು ಕಣ್ಣಿಗೆ ಕಾಣದೇ ಇರುವಂತ ಬಲ ಅಂತ. ಕಣ್ಣಿಗೆ ಕಾಣದೇ ಇರುವಂತ ಬಲ ವಿಗ್ರಹಾರಾಧನೆ ಮಾಡೋರಿಗೆ, ಪೂಜಾರಿಗಳಿಗೆ, ಗುರೂಜಿಗಳಿಗೆ, ಸ್ವಾಮೀಜಿಗಳಿಗೆ, ಮಾಟ ಮಂತ್ರ ಮಾಡೋರಿಗೆ, ಕಣಿ ಹೇಳೋರ್ಗೆ, ಭವಿಷ್ಯ ಹೇಳೋರ್ಗೆ, ಇವರೆಲ್ಲರಲ್ಲೂ ಕೂಡ ಈ ಆತ್ಮಿಕ ಬಲ ಅನ್ನೋದು ಇರುತ್ತೆ. ಇದು ಸೈತಾನಿಂದ ಬಂದಂತ ಬಲವಾಗಿರುತ್ತೆ. ಅವ್ರಿಗೆ ಒಂದು ನಿಯಮಿತ ಇರುತ್ತೆ, ಒಂದು ಸೀಮಿತ ಇರುತ್ತೆ. ಅವರ ಬಲಕ್ಕೆ, ಸೈತಾನನು ಕೊಡುವಂತಹ ಬಲಕ್ಕೆ ಒಂದು ಸೀಮಿತ ಇರುತ್ತೆ, ಒಂದು ಗಡಿ ಅನ್ನೋದಿರುತ್ತೆ. ಅದನ್ನ ಮೀರಿ ಅವ್ರು ಏನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಸೃಷ್ಟಿ ಆಗಿರೋದು ದೇವರಿಂದ. ಅಂದ್ರೆ ಸೈತಾನನಾಗ್ಲಿ, ಅವ್ರ ಜೊತೆ ಬಿದ್ದಂತಹ ದೇವದೂತರು, ದುರಾತ್ಮಗಳಾಗಿ ಮಾರ್ಪಟ್ರಲ್ಲ, ಇವರೆಲ್ಲರೂ ಕೂಡ ದೇವರಿಂದ ಸೃಷ್ಟಿಯಾದವರೇ. ದೇವರ ವ್ಯತಿರೇಕವಾಗಿ ಆಲೋಚಿಸಿ ಅವರು ಪರಲೋಕದಿಂದ ದೊಬ್ಬಲ್ಪಟ್ರು. ಹೇಗೋ ಅವರೆಲ್ಲ ಸೃಷ್ಟಿ ಆಗಿರುವಂತವ್ರು. ಹಾಗಾಗಿ ಸೃಷ್ಟಿಗೆ ಸೀಮಿತ ಬಲ ಇರುತ್ತೆ. ದೇವ್ರಿಗೆ ಮಾತ್ರನೇ ಆತನು ಸರ್ವಶಕ್ತನೆಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ಕಣ್ಣು ಕಾಣದಿರುವಂತಹ ಶಕ್ತಿಗಳು ಲೋಕವನ್ನ ನಡೆಸ್ತಾ ಇದೆ. ಸೈತಾನನ ಶಕ್ತಿಗಳು ಯೇಸುವನ್ನ ನಂಬದೇ ಇರುವವರ ಮೂಲಕ ಪ್ರಪಂಚವನ್ನ ನಾಶನದ ಮಾರ್ಗಕ್ಕೆ ನಡೆಸ್ತಾ ಇದ್ರೆ, ನಂಬಿರುವಂತ ನನಗೂ ನಿನಗೂ ದೇವರ ಆತ್ಮನಿಂದ ನಮ್ಮನ್ನ ನಡೆಸ್ತಾ ಲೋಕವನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸಬೇಕು ಅಂತ ಉಪಯೋಗಿಸ್ತಿದ್ದಾರೆ. ಯೇಸುಸ್ವಾಮಿ ಹೇಳ್ತಿರುವಂತ ಮಾತು, ನಾವು ಪವಿತ್ರಾತ್ಮದ ಬಲವನ್ನ ಹೊಂದ್ಕೋಬೇಕು ಅಂತ.
ದೇವರ ಮಕ್ಕಳಾಗಿ ನಮ್ಮ ಮೊದಲನೇ ಪ್ರಾರ್ಥನೆ ಪರಿಶುದ್ಧಾತ್ಮನ ಬಲದಿಂದ ತುಂಬಲ್ಪಡುವುದಕ್ಕಾಗಿ ಪ್ರಾರ್ಥಿಸುವಂತದ್ದು. 120 ಜನ ಶಿಷ್ಯರು ಮಾರ್ಕನ ಮೇಲ್ಮನೆಯಲ್ಲಿ ಬಂದು ಪ್ರಾರ್ಥಿಸ್ತಾ ಇದ್ದಿದ್ದು ಇದೇ ಪವಿತ್ರಾತ್ಮನ ಬಲಕ್ಕೋಸ್ಕರ. ಯಾವಾಗ ಈ ಪರಿಶುದ್ಧಾತ್ಮನ ಅವ್ರ ಮೇಲೆ ಇಳಿದು ಬಂದ್ರು, ಅವ್ರು ನಿಜವಾಗ್ಲೂ ಯೆರೂಸಲೇಮ್, ಯೂದಯ, ಸಮರ್ಯ, ಲೋಕದ ಕಟ್ಟ ಕಡೆವರೆಗೂ ಸುವಾರ್ತೆ ಸಾರೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ನಾವು ನೋಡ್ತೀವಿ. ದೇವರಾತ್ಮನ ಬಲ ಇಲ್ಲದೆ ಇದ್ರೆ ಪ್ರಾರ್ಥನೆ ಮಾಡಕ್ ಆಗಲ್ಲ. ಈ ಆತ್ಮಿಕ ಬಲ ಇಲ್ಲದೆ ಇದ್ರೆ ಸಭೆಗೆ ಹೋಗಕ್ಕಾಗಲ್ಲ. ಈ ಆತ್ಮಿಕ ಬಲ ಇಲ್ಲ ಅಂದ್ರೆ ದೇವರ ವಾಕ್ಯ ಓದಕ್ಕಾಗಲ್ಲ. ಈ ಆತ್ಮಿಕ ಬಲ ಇಲ್ಲ ಅಂದ್ರೆ ಸೇವೆಗಳಿಗೆ ಹೋಗೋದಕ್ಕೂ ನಿಜವಾಗ್ಲೂ ಮನ್ಸಾಗಲ್ಲ. ಈ ಆತ್ಮಿಕ ಬಲ ಇದ್ರೆ ದೇವರು ಸಂಬಂಧಪಟ್ಟ ಕಾರ್ಯಗಳಲ್ಲಿ, ದೇವರ ರಾಜ್ಯದ ಕಾರ್ಯಗಳಲ್ಲಿ ನಾವು ಅತ್ಯಧಿಕವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತೇವೆ. ಎಷ್ಟೋ ಜನಕ್ಕೆ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಬಲ ಸಾಲಲ್ಲ. ಅವ್ರು ಪ್ರಾರ್ಥನೆ ಮಾಡ್ತಿಲ್ಲ ಅಂದ್ರೆ ಅವ್ರ ಆತ್ಮಿಕ ಬಲ ಇಲ್ಲ ಅಂತ ಅರ್ಥ. ಈಗ ಶಕ್ತಿ ಇಲ್ದಿರೋರು, ಶಾರೀರಿಕವಾಗಿ ಬಲಹೀನರು ಹೇಗೆ ಅವರಾಗ ಅವರು ಏನು ಕೆಲಸ ಮಾಡಕ್ ಆಗದೆ ಇರ್ತಾರೋ, ಹಾಗೆ ಆತ್ಮಿಕವಾಗಿ ಅಂಗವಿಕಲರಾಗಿರುವವರೇ ಸಭೆಗಳಿಗೆ ಹೋಗದೆ, ಪ್ರಾರ್ಥನೆಗಳು ಮಾಡದೆ, ದೇವರ ಸೇವೆಗಳು ಮಾಡದೆ ಇರಕ್ಕಾಗೋದು. ದೇವ್ರಿಗಾಗಿ ನಾವು ಸಾಕ್ಷಿಯಾಗಿರ್ಬೇಕಾದ್ರೆ ಆತ್ಮಿಕ ಬಲ ತುಂಬಾ ಅವಶ್ಯಕ. ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡುವಾಗ, ಫಾರೋಹನು ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಉಂಟಲ್ಲ ಎಂಬುದಾಗಿ ಹೇಳ್ತಾ ಇರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ಯಾರು ಹೇಳ್ತಿರೋದು? ಫಾರೋಹನು ಐಗುಪ್ತ ದೇಶದ ರಾಜನಾಗಿರೋದು. ಐಗುಪ್ತ ದೇಶದ ರಾಜನಾಗಿದ್ದಂತ ಫಾರೋ, ಅವನಿಗೆ ಕನಸು ಬಿದ್ದಿರುತ್ತೆ. ಆ ಕನಸಿನ ಅರ್ಥ ಯಾರು ಹೇಳೋರು ಇರಲ್ಲ. ಅಂದ್ರೆ ಸೈತಾನನ ಬಲದಿಂದ ತುಂಬಿಸಲ್ಪಟ್ಟಂತಹ ಯಾವ ಪಂಡಿತರು, ಸೈತಾನನ ದುರಾತ್ಮನ ಬಲದಿಂದ ಹೇಳ್ತಾ ಇದ್ದಂತಹ ಯಾವ ಜೋಯಿಷರು ಈ ಫಾರೋಹನ ಕನಸಿನ ಅರ್ಥವನ್ನ ಹೇಳಕ್ ಆಗದೆ ಇರುವಂತಹ ಸಮಯದಲ್ಲಿ ಜೈಲಲ್ಲಿದ್ದಂತಹ ಈ ಯೋಸೆಫನನ್ನ ಕರೆಸಿ ಕನಸನ್ನ ಹೇಳುವಾಗ ಇದರ ಅರ್ಥವನ್ನ ಅವನು ಹೇಳ್ತಾನೆ. ಯಾವಾಗ ಯೋಸೆಫನ ಅರ್ಥವನ್ನ ಹೇಳ್ತಾನೋ ಅದೇ ಸಮಯದಲ್ಲಿ ಫಾರೋ ಹೇಳ್ತಿರುವಂತ ಮಾತು, ಈತನಲ್ಲಿ ದೇವರ ಆತ್ಮ ಇದಾನಲ್ಲ. ಈ ತರದ ಕನಸು, ಈ ಕನಸಿನ ಅರ್ಥ ಹೇಳೋರು ನಿಜವಾಗ್ಲೂ ಕೂಡ ಸಾಮಾನ್ಯ ಜನರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದೇವರ ಆತ್ಮ ಇರೋದ್ರಿಂದಲೇ ಈತನ ಹೇಳೋದಕ್ಕೆ ಸಾಧ್ಯ ಅಂತ ಹೇಳಿ, ಅದಾದ್ಮೇಲೆ ಅವನಿಗೆ ಸರ್ವಾಧಿಕಾರ ಪಟ್ಟವನ್ನ ಕೊಟ್ಟಿದ್ದು. ಅವನಲ್ಲಿ ಜ್ಞಾನ ವಿವೇಕಗಳಿದೆ ಅಂತ ಕೊಟ್ಟಿರೋ ಹಾಗೆ ನಾನು ನೋಡ್ತಾ ಇಲ್ಲ. ಆತನಲ್ಲಿ ದೇವರ ಆತ್ಮ ಇರೋದ್ರಿಂದ ಕೊಟ್ಟದ್ದು. ದೇವರ ಆತ್ಮಿಕ ಬಲ ಇದ್ದದ್ರಿಂದಲೇ ನಾನು ಹೆಸರು ಮಾತ್ರ ರಾಜನಾಗಿರ್ತೀನಿ, ನೀನು ಸರ್ವಾಧಿಕಾರಿಯಾಗಿ ಐಗುಪ್ತ ದೇಶವನ್ನ, ಪ್ರಪಂಚವನ್ನ ಮುನ್ನಡೆಸು ಅಂತ ಹೇಳಿ ಆ ಅಧಿಕಾರವನ್ನ ಸಂಪೂರ್ಣವಾಗಿ ಇವನ್ ಕೈ ಕೊಡ್ತಾನೆ. ಅಂದ್ರೆ ಯೋಸೆಫನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿದ್ದು, ಐಗುಪ್ತವನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದ್ದು, ಪ್ರಪಂಚಕ್ಕೆ ಸುವಾರ್ತೆ ಸಾರಿದ್ದು ದೇವರಾತ್ಮನ ಬಲದಿಂದಲೇ. ಬೇರೆ ಯಾವ ಬಲ ಇತ್ತು ಹೇಳಿ ಅವನಿಗೆ? ಯಾರ ಪ್ರೋತ್ಸಾಹ ಇತ್ತು ಯೋಸೆಫನಿಗೆ? ಒಬ್ಬ ಗುಲಾಮನಾಗಿ ಅವನು ಹೋಗಿದ್ದು. ಇಸ್ರಾಯೇಲಿಂದ ಐಗುಪ್ತಕ್ಕೆ ಗುಲಾಮನಾಗಿ ಮಾರಲ್ಪಟ್ಟವನಾಗಿ ಹೋಗಿದ್ದು. 30 ಬೆಳ್ಳಿ ನಾಣ್ಯಕ್ಕೆ ಮಾರ್ಬಿಟ್ಟಿದ್ದವರ ಅಣ್ಣ ತಮ್ಮಂದರು. ಈ ರೀತಿಯಾಗಿ ಗುಲಾಮನಾಗಿ ಹೋದಂತ ಅವನು ಹೇಗೆ ಐಗುಪ್ತ ದೇಶವನ್ನ ಕಾಪಾಡೋದಕ್ಕೆ, ಸರ್ವಾಧಿಕಾರಿಯ ಸ್ಥಾನಕ್ಕೆ ಇರೋದಕ್ಕೆ ಸಾಧ್ಯವಾಗುತ್ತೆ? ದೇವರ ಆತ್ಮನಿದ್ರೆ ಎಲ್ಲವೂ ಸಾಧ್ಯ. ಆಮೇಲೆ ಹಾಗಾಗಿ ನಾನು ನೀನು ಅಷ್ಟೇ ಸರ್ವಸಾಧಾರಣವಾಗಿ ನಾವು ಇರ್ಬೋದು, ಆದ್ರೆ ದೇವರ ಆತ್ಮನ ಬಲದಿಂದ ನಾವು ತುಂಬಲ್ಪಟ್ರೆ ಸಾಧ್ಯವಾಗದಿರೋದು ಯಾವುದು ಇಲ್ಲ. ಇಲ್ಲಿ 2ನೇ ಅರಸುಗಳಲ್ಲಿ 2:9 ವಚನವನ್ನ ನೋಡುವಾಗ, 2ನೇ ಅಧ್ಯಾಯ 9ನೇ ವಚನದಲ್ಲಿ, ಅವರು ಆಚೆ ದಡಕ್ಕೆ ಸೇರಿದ ಮೇಲೆ ಎಲೀಷನನ್ನು ಕೇಳ್ತಿದ್ದಾನೆ. ಏನಂತ? ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕೆನ್ನುತ್ತೀ ಹೇಳು ಎಂದು ಕೇಳಿದನು. ಅದಕ್ಕೆ ಎಲೀಷನು ಹೇಳ್ತಾನೆ, ನಿನಗಿರುವ ಆತ್ಮದಲ್ಲಿ ನನಗೆ 2 ಪಾಲನ್ನು ಅನುಗ್ರಹಿಸು ಎಂದು ಬೇಡಿಕೊಂಡನು. ಅದಕ್ಕೆ ಮುಂಚೆ 2 ಅರಸುಗಳು 2ನೇ ಅಧ್ಯಾಯ 1ನೇ ವಚನದಿಂದ ನೀವು ನೋಡಿದ್ರೆ, ಎಲಿಯನ್ ಹೇಳ್ತಾನೆ ಎಲೀಷನಿಗೆ, ಸರಿ ನೀನು ಈ ಬೆತಲಲ್ಲಿರು ಅಂದ್ರೆ ಎಲೀಷನು ಬೇಡ ಅಂತಾನೆ. ಗಿಲ್ಗಾಲಲ್ಲಿ ಇರು ಅಂದ್ರೆ ಬೇಡ ಅಂತಾನೆ. ಸರಿ ಯೋಧನಲ್ಲಾದ್ರೂ ಇರು, ಇಲ್ಲ ಚೆನ್ನಾಗಿದೆ, ಎಲ್ಲ ನಿನಗೇನೆ ನಾನು ಕೊಡ್ತೀನಿ, ಬೇಡ. ಅದಕ್ಕೆ ಸತತವಾಗಿ ಎಲಿಯನ್ ಅವತ್ತು ಎತ್ತಲ್ಪಡ್ತಾನೆ, ದೇವರು ಅವನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಗೊತ್ತಿದ್ದು ಎಲಿಯನನ್ನ ಬಿಡಲ್ಲ ಎಲೀಷ. ಎಲ್ಲಿ ಹೋದ್ರಿ ಅಲ್ಲೇ ಹೋಗ್ತಾ ಕೊನೆಗೆ ಎತ್ತಲ್ಪಡಕ್ ಮುಂಚೆ ಕೇಳುವಂತದ್ದು, ನಾನ್ ಬಿಟ್ಟು ಹೋಗ್ತಿದ್ದೀನಿ, ನಾನು ಹೋಗಕ್ ಮೊದ್ಲು ಕೇಳ್ಕೊ ನಿನ್ಗೆ ಏನ್ ಬೇಕು ಅಂತ ಹೇಳುವಾಗ
ನನಗೆ ನಿನ್ನ ಆತ್ಮದಲ್ಲಿ ನೀನ್ ಏನು ದೇವರ ಆತ್ಮವನ್ನು ಹೊಂದ್ಕೊಂಡಿದ್ಯಾ ಅದರಲ್ಲಿ 2ರಷ್ಟು ಆ ಒಂದು ಪಾಲು ಬೇಕು ಅಂತ ಹೇಳಿ. ನಾವು ಇವತ್ತು ಆಸ್ತಿಗೋಸ್ಕರ ಹೊಡೆದಾಡ್ತಿದೀವಿ, ವಿಶ್ವಾಸಿಗಳಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ, ಹಣಕ್ಕೋಸ್ಕರ ಹೊಡೆದಾಡ್ತಾ ಇದ್ದೀವಿ. ಆದ್ರೆ ಅವತ್ತು ಎಲೀಷ ದೇವರಾತ್ಮನ ಬಲವನ್ನ, ಆ ದೇವರಾತ್ಮನ ಬಲದಲ್ಲಿ ಪಾಲನ್ನ ಕೇಳ್ಕೊಂಡಿದ್ದ. ಯಾಕಂದ್ರೆ ದೇವರ ಆತ್ಮನಿದ್ರೆ ಎಲ್ಲವೂ ಸಾಧ್ಯ ಅಂತ ಅವನು ತಿಳ್ಕೊಂಡಿದ್ದ. ಅದಕ್ಕೆ ಎಲಿಯ 7 ಅದ್ಭುತ ಮಾಡಿದ್ರೆ ಇವ್ನು 14 ಅದ್ಭುತ ಮಾಡ್ದ ಅಂತ ನಾವು ಬೈಬಲ್ ಅಲ್ಲಿ ನೋಡ್ತೀವಿ. ಅವನು ದೋತಾನ್ ಚಳವಳಿಯನ್ನ ನಡೆಸಿ ಯುದ್ಧ ಮಾಡದೆ ಗೆದ್ದ. ಅರಾಮ್ಯರು ದಂಡೆತ್ತಿ ಇಸ್ರಾಯೇಲ್ ಮೇಲೆ ಬರುವಾಗ ಎಲೀಷನು ಒಬ್ಬನೇ ಆ ಪರಿಶುದ್ಧಾತ್ಮನ ಬಲ ಹೊಂದಿದವನಾಗಿ ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಆ ಇಸ್ರಾಯೇಲ್ ದೇಶದ ರಾಜರಿಗೆ ಈ ವಿಷಯಗಳನ್ನ ಮುಂಚಿತವಾಗಿ ತಿಳಿಸ್ತಾ ಇದ್ದ. ಆ ವಿಷಯಗಳನ್ನೆಲ್ಲ ತಿಳ್ಕೊಂಡಂತ ಅವರು ಕೊನೆಗೆ ಇಸ್ರಾಯೇಲ್ ದೇಶವನ್ನ ಬಿಟ್ಟು ಹೋಗ್ತಾರೆ ಎದುರ್ಕೊಂಡು. ಎಲೀಷನು ಇರೋ ತನಕ ಮತ್ತೆ ಅವ್ರು ಯಾವತ್ತೂ ಕೂಡ ಇಸ್ರಾಯೇಲ್ ದೇಶದಲ್ಲಿ ಕಾಲಿಟ್ಟಿಲ್ಲ ಅಂತ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದು ಕೇವಲ ದೇವರ ಆತ್ಮ ಹೊಂದಿರೋರು ಮಾತ್ರ ಸಾಧ್ಯ. ಹಾಗಾಗಿ ಈಗ ಅಪೊಸ್ತಲರು 1:8 ನಾವು ತಿಳ್ಕೊಂಡ ಹಾಗೆ ದೇವರ ಆತ್ಮ ಬಲ ಇದ್ರೆ ಮಾತ್ರ ನಾವು ದೇವರಿಗಾಗಿ ನಿಲ್ಲೋದಕ್ಕೆ, ಸೈತಾನನ ಬಲಗಳನ್ನ ಮುರಿಯೋದಕ್ಕೆ, ನಮ್ಮ ದೇಶವನ್ನ ಪ್ರಪಂಚವನ್ನ ರಕ್ಷಿಸೋದಕ್ಕೆ ಸಾಧ್ಯ ಆಗೋದು. ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ಬಲಕ್ಕೋಸ್ಕರ ಪ್ರತಿದಿನ ಪ್ರಾರ್ಥನೆ ಮಾಡಿ. ದೇವರ ಆತ್ಮನ ಇಲ್ಲ ಅಂತಲ್ಲ, ನಾವು ಯೇಸು ಸ್ವಾಮಿ ನಂಬಿದ ಅದೇ ಕ್ಷಣನೇ ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾರೆ. ಪರಿಶುದ್ಧಾತ್ಮ ನಮ್ಮಲ್ಲಿ ಇರೋದು ಬೇರೆ, ನಾವು ಪರಿಶುದ್ಧಾತ್ಮನಿಂದ ತುಂಬಲ್ಪಡೋದು ಬೇರೆ. ಫಿಲ್ಲಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಏನ್ ಹೇಳ್ತೀವಿ, ಅದು ಪ್ರತಿದಿನ ನಾವು ದೇವರ ಆತ್ಮನ ಬಲದಿಂದ ತುಂಬಲ್ಪಡಬೇಕು ಅಂತ. ಈಗ ನಮ್ಮಲ್ಲಿ ಜೀವ ಇಲ್ಲ ಅಂತ ಅಲ್ಲ, ಜೀವ ಇದೆ. ಆದ್ರೆ ಜೀವ ಅದು ಕಂಟಿನ್ಯೂ ಆಗ್ಬೇಕು ಅಂದ್ರೆ ಉಸಿರಾಡ್ಬೇಕು. ಉಸಿರಾಟ ಅದರ ಬಲವಾಗಿರುತ್ತೆ. ಈ ದೇಹ ಬಲ ಹೊಂದಬೇಕು ಅಂತ ಹೇಳಿದ್ರೆ ಬಲ ಇಲ್ಲ ಅಂತ ಅಲ್ಲ, ಆದ್ರೆ ನಾವಿನ್ನೂ ಪರಿಪೂರ್ಣವಾಗಿ ಬಲವಾಗಿ ಇರಬೇಕು ಅಂದ್ರೆ ದಿನಕ್ಕೆ 3 ಹೊತ್ತು ಊಟ ಮಾಡ್ಲೇಬೇಕು. ಅರೆ ನಿನ್ನೆ ಮಾಡಿದೀವಲ್ಲ ಮೊನ್ನೆ ಮಾಡಿದೀವಲ್ಲ ಅಂದ್ರೆ ಅಲ್ಲ. ಹಾಗೆ ಪವಿತ್ರಾತ್ಮನ ಬಲದಿಂದಲೂ ಕೂಡ ನಾವು ಪ್ರತಿದಿನ ತುಂಬಲ್ಪಡ್ಬೇಕು ಅನ್ನೋದು. ಎರಡನೇದಾಗಿ ನಾವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಜ್ಞಾನ ಬಲಕ್ಕಾಗಿ ಪ್ರಾರ್ಥನೆ ಮಾಡಿ. ನಮ್ಮೆಲ್ಲರಿಗೂ ಬೇಕಾಗಿರೋದು ಜ್ಞಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ ಎಂಬುದಾಗಿ. ಇದು ಪರಲೋಕದ ಜ್ಞಾನ, ಪರಿಶುದ್ಧವಾದ ಜ್ಞಾನ, ಪರಲೋಕದಿಂದ ಇಳಿದು ಬರುವಂತ ಜ್ಞಾನ. ನಾನು ಹೇಳ್ತಿರುವಂತದ್ದು ಲೋಕಕ್ಕೆ ಸಂಬಂಧಪಟ್ಟವಾದ ಜ್ಞಾನ ಅಲ್ಲ, ದೇವರ ವಿಷಯವಾದ ಜ್ಞಾನ, ದೇವರ ರಾಜ್ಯದ ಕುರಿತಾದ ಜ್ಞಾನ, ಆತ್ಮಿಕ ಲೋಕದ ಜ್ಞಾನ ನಾವು ತಿಳಿದವರಾಗಿರ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಶಾಯ 50ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಬೆಳಗು ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರೂಕಗೊಳಿಸುತ್ತಾನೆಂಬುದ. ಅಂದ್ರೆ ಇಲ್ಲಿ ಏಷ್ಯಾನ ಹೇಳ್ತಕ್ಕಂಥ ಮಾತೇನು ಗೊತ್ತಾ, ನಾನು ಬಲ್ಲವನಾಗುವಂತೆ ಅಂದ್ರೆ ಬಳಲಿ ಹೋದವರನ್ನ, ಸೋತು ಹೋದವರನ್ನ ನಾನು ಸುಧಾರಿಸುವಂತೆ, ಅವ್ರನ್ನ ಬಲಪಡಿಸುವಂತೆ ದೇವರು ನನ್ನ ನಾಲಿಗೆಯನ್ನ ಶಿಕ್ಷಿತಗೊಳಿಸಿದ್ದಾನೆ. ಅಂದ್ರೆ ಟ್ರೈನಿಂಗ್ ಕೊಟ್ಟಿದ್ದಾನೆ, ತರಬೇತಿಗೊಳಿಸಿದ್ದಾನೆ ಅಂತ. ಆ ಜ್ಞಾನದ ತರಬೇತಿ. ಯಾರಿಗೆ ಯಾವ ರೀತಿಯಾದ ಮಾತುಗಳನ್ನ ಹೇಳಿ ನಾವು ಅವ್ರನ್ನ ಬಲಪಡಿಸ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ. ಇದೇ ನಾಲಿಗೆಯಿಂದ ನಾವು ಒಬ್ಬನ್ನ ಬಲಪಡಿಸ್ಬೋದು, ಇದೇ ನಾಲಿಗೆಯಿಂದ ಒಬ್ಬನ್ನ ನಾವು ಕ್ಷೀಣಿಸ್ಬೋದು, ಬಲಹೀನ ಮಾಡ್ಬೋದು. ನಮ್ಮ ನಾಲಿಗೆ ಅನ್ನೋದು, ಈಗ ದೇವರ ವಾಕ್ಯ ಹೇಗೆ ಇಬ್ಬಾಯಿ ಕತ್ತಿ ಹಾಗಿದೆಯೋ ಹಾಗೆ ನಮ್ಮ ನಾಲಿಗೆ ಕೂಡ ಇಬ್ಬಾಯಿ ಕತ್ತಿಯ ಹಾಗೆ. ಹೊಗಳುವಂತ ಇದೇ ನಾಲಿಗೆ ಅವನ್ನ ಅವಮಾನ ಪಡಿಸುತ್ತೆ. ಒಬ್ಬನ ಒಂದ್ಸಲಿ ಹೊಗಳಿದ್ರೆ ಇನ್ನೊಂದ್ ಸಮಯದಲ್ಲಿ ಅವನ್ನ ಅವಮಾನ ಪಡಿಸ್ತಾ ಇರ್ತೀವಿ. ನಾವು ದೇವರ ಆತ್ಮನ ಬಲದಿಂದ ತುಂಬಲ್ಪಟ್ಟವರಾಗಿ ದೇವರ ಜ್ಞಾನದ ಬಲವನ್ನ ಹೊಂದಿರಬೇಕು. ಆ ಜ್ಞಾನ ಎಂಥದ್ದಾಗಿರ್ಬೇಕು ಅಂದ್ರೆ ದೇವರ ಜ್ಞಾನ, ದೈವಿಕ ಜ್ಞಾನ ಹೊಂದಿದವರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ಬೇಕು. ದಾನಿಯೇಲ 1ನೇ ಅಧ್ಯಾಯ 17ರಿಂದ 20ನೇ ವಚನದಲ್ಲಿ ನಾವು ನೋಡುವಾಗ, ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು ಎಂಬುದಾಗಿ. ದಾನಿಯೇಲ 1ನೇ ಅಧ್ಯಾಯದಲ್ಲೇ ನಾವು ನೋಡ್ತಾ ಇರೋದು. ಯಾಕಂದ್ರೆ ದಾನಿಯೇಲನಾಗ್ಲಿ ಅವನ 3 ಸ್ನೇಹಿತರಾಗ್ಲಿ ದೇವ್ರಿಗೆ ಒಪ್ಪಿಸ್ಕೊಟ್ರು ಅವರು. ದಾನಿಯೇಲ 1ನೇ ಅಧ್ಯಾಯ 8, 9ರಲ್ಲಿ ನಾವು ನಿನ್ನೆ ಮೊನ್ನೆ ಎಲ್ಲ ವಚನ ನೋಡಿದ್ವಲ್ಲ. ಅಂದ್ರೆ ಅವ್ರು ತೀರ್ಮಾನ ಮಾಡ್ಕೊಂಡಿದ್ರು, ವಿಗ್ರಹಾರಾಧನೆ ಮಾಡಬಾರ್ದು, ಪ್ರಾರ್ಥನೆ ಮಾಡದೆ ನಾನು ಇರಕ್ ಆಗಲ್ಲ. ಯಾಕಂದ್ರೆ ಆತ್ಮಿಕವಾಗಿ ಬಲ ಹೊಂದಿದವರಾಗಿದ್ರು ಅವರು.
ದಾನಿಯೇಲನ ಆತ್ಮಿಕವಾಗಿ ಬಲ ಹೊಂದಿದ್ದಕ್ಕೇನೆ ರಾಜನ ಅಥವಾ ಮಂತ್ರಿಗಳ ಮಾತಿಗೆ ಭಯ ಪಡಲಿಲ್ಲ. ಅವನು ಹೋಗಿ ಪ್ರಾರ್ಥನೆ ಮಾಡ್ದ. ಸಿಂಹಗವಿಗೆ ಹಾಕಿದ್ರು ಪರವಾಗಿಲ್ಲ, ಅಷ್ಟು ಬಲವಾಗಿದ್ದ ಆತ್ಮಿಕವಾಗಿ ಅವನು. ನಮ್ಮ ಕಡೆ ಏನಾದ್ರು ಊರವ್ರು ಏನಾದ್ರು ಹೇಳ್ಬಿಟ್ರೆ ಅವ್ರೇನೋ ಹೇಳ್ತಾರೆ, ಬೈತಾರೆ, ಇನ್ನೊಂದ್ ಮಾಡ್ತಾರೆ. ನಾನು ಸಭೆಗೆ ಹೋಗೋದು ಬಿಟ್ಬಿಡ್ತೀನಿ ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಸೋತೋಗ್ತಾರೆ. ಸಭೆಗೆ ಬರಕ್ ಆಗ್ತಿಲ್ಲ ಅಂದ್ರೆ ಅವ್ರು ಏನೇ ಕಾರಣ ಹೇಳಿ, ಅವ್ರು ಆತ್ಮಿಕವಾಗಿ ಬಲಹೀನರಾಗಿದ್ದಾರೆ ಅನ್ನೋದೇ ಮುಖ್ಯ. ಸೊ ದಾನಿಯೇಲ, ಅವನ ಮೂವರು ಸ್ನೇಹಿತರು ಸೇರಿ ಆ 4 ಜನರು ದೇವ್ರಿಗೋಸ್ಕರ ಬದುಕಬೇಕು ಅಂತ ತೀರ್ಮಾನ ಮಾಡ್ಕೊಂಡಾಗ್ಲೇ ಸಕಲ ಶಾಸ್ತ್ರಗಳಲ್ಲಿ ವಿದ್ಯೆಗಳಲ್ಲಿ ಕೂಡ ದೇವರೇ ಅವ್ರಿಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ನೀನು ನಾನು ದೇವರಿಗೋಸ್ಕರ, ದೇವರ ಜ್ಞಾನವನ್ನು ಪಡೆಯೋದಕ್ಕೋಸ್ಕರ ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ದೇವರ ಜ್ಞಾನವನ್ನು ಕೊಡ್ತಾರೆ. ನಾವು ನೋಡೋದಕ್ಕೆ ಬಲಹೀನರಾಗಿರ್ಬೋದು, ಆದ್ರೆ ನಮ್ಮ ಹತ್ರ ಮಾತನಾಡುವಾಗ ನಾನು ಹೇಳ್ತಿರ್ತೀನಲ್ಲ, ನಾನು SLC ಓದಿರೋದು ಅಷ್ಟೇನೆ. ಆದ್ರೆ ದೇವ್ರ ಕುರಿತಾಗಿ ಹೆಚ್ಚಾಗಿ ತಿಳ್ಕೊಬೇಕು, ಲೋಕದ ಕುರಿತಾಗಿ ಹೆಚ್ಚು ತಿಳ್ಕೊಬೇಕು ಅಂತ ದೇವರಿಂದ ನಾನು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರೇ ನೀನು ಜ್ಞಾನವನ್ನ ದಯಪಾಲಿಸೋ ದೇವರೇ ಅಂತ ಹೇಳಿ. ಹಾಗಾಗಿ ಈಗ ನಾನು ಯಾರ ಹತ್ರ ಆದ್ರೂ ಮಾತನಾಡುವಾಗ ಹೆಚ್ಚಿಸ್ಕೊಳ್ಳೋದಂತ ಅಲ್ಲ, ದೇವ್ರ ಮಕ್ಕಳಾಗಿರುವಂತ ನಾವು ಯಾರ ಹತ್ರ ಮಾತನಾಡುವಾಗ ಇವ್ರಿಗೆ ಇಷ್ಟು ವಿಷಯಗಳು ಹೇಗ್ ಗೊತ್ತು ಅಂತ ಆಶ್ಚರ್ಯ ಪಡ್ತಾರೆ. ಅದೆಲ್ಲ ದೇವ್ರ ಜ್ಞಾನನೇ, ದೇವ್ರ ವಿವೇಕನೇ. ದೇವ್ರ ಜ್ಞಾನ ಕೊಟ್ಟಿಲ್ಲ ಅಂದಿದ್ರೆ ನಿಜವಾಗ್ಲೂ ಕೂಡ ನಾವು ಅನ್ಯ ಜನರ ಮುಂದೆ ಅವಮಾನ ಹೊಂದಬೇಕಾಗಿತ್ತು. ಹಾಗಾಗಿ ನೀನು ಪ್ರಾರ್ಥನೆ ಮಾಡುವಾಗ ದೇವರ ಜ್ಞಾನಕ್ಕೋಸ್ಕರ ಪ್ರಾರ್ಥಿಸು, ದೇವರ ಈ ಜ್ಞಾನ ಬಲಕ್ಕೋಸ್ಕರ ಪ್ರಾರ್ಥಿಸು. ಪ್ರಾರ್ಥನೆ ಮಾಡುವಾಗೆಲ್ಲ ಇದನ್ನ ನೀವು ಹೇಳ್ತಾ ಇರಬೇಕು. ನಿಮ್ಮ ಸಭೆಗಳಲ್ಲಿ ಪ್ರಾರ್ಥನೆ ಮಾಡುವಾಗಲೂ ಕೂಡ 5 ಬಲಗಳಿಗಾಗಿ ನೀವು ಪ್ರಾರ್ಥಿಸ್ಬೇಕು. ಒಂದನೇದು ಆತ್ಮಿಕ ಬಲ ಅಂತ ಹೇಳಿದೆ, ಈಗ ಎರಡನೇದು ಜ್ಞಾನ ಬಲ. ಮೂರನೇ ಬಲ ಇದು ಶಾರೀರಿಕ ಬಲ ಎಂಬುದಾಗಿ ನೋಡ್ತು. ಈ ಶಾರೀರಿಕ ಬಲ ಅನ್ನುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ಯೆಹೋಶುವ 14ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ, ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ ಅಂತ ಹೇಳಿ. ಯಾರು ಹೇಳ್ತಿರೋ ಮಾತು ಇದು ಗೊತ್ತಾ? ಕಾಲೇಬನ ಹೇಳ್ತಿರುವಂತ ಮಾತು. ಈ ಯೆಹೋಶುವನ ಹತ್ರ ಕಾಲೇಬನ ಬಂದು ಹೇಳ್ತಾ ಇರೋದು, ಮೋಶೆ ನನ್ನನ್ನ 12 ಮಂದಿ ಜನರನ್ನ ಏನು ಕಾನಾನ್ ದೇಶವನ್ನ ನೋಡ್ಕೊಂಡ್ ಬರೋದಕ್ಕೆ ಕಳಿಸಿದ್ರು. ಆ ಗೂಢಾಚಾರಿಗಳಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ಅವಾಗ ಅಂದ್ರೆ 45 ವರ್ಷ ಇತ್ತು ನನಗಾಗ. ಅವಾಗ ನನಗೆ ಎಷ್ಟು ಬಲವಿತ್ತೋ, ಶಾರೀರಿಕವಾಗಿ ನಾನು ಎಷ್ಟು ಬಲವಾಗಿದ್ನೋ ಅಷ್ಟೇ ಬಲ ನನಗೆ ಈಗಲೂ ಕೂಡ ಇದೆ. ಅವನು ಹೇಳ್ತಿರುವಾಗ, ಈ ಮಾತಾಡ್ತಿರುವಾಗ ಕಾಲೇಬನಿಗೆ 85 ವರ್ಷ. 85 ವರ್ಷದವನಾಗಿರುವಂತನು ಹೇಳ್ತಿರುವಂತ, ಮೋಶೆ ಕಳಿಸಿದಾಗ ನನಗೆ ಎಷ್ಟು ಬಲವಿತ್ತೋ ಈಗಲೂ ಅಷ್ಟೇ ಬಲವಿದೆ. ಕಾರಣ, ಯೆಹೋಶುವ ಕಾಲೇಬರು ದೇವರ ವಾಕ್ಯವನ್ನ ನಂಬದವರು, ದೇವರ ಒಡಂಬಡಿಕೆನ ಹಿಡ್ಕೊಂಡವರು. ಹಾಗಾಗಿ ದೇವರು ಕಾಲೇಬನಿಗೆ ಆ ಒಂದು ಬಲವನ್ನ, ಆರೋಗ್ಯವನ್ನ ಕೊಟ್ಟಿದ್ದ. 40 ವರ್ಷಗಳ ನಂತರ ಕೂಡ ಅದೇ ಬಲ ಇರೋದು ಅಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ವಲ್ಲ. ದೇವರಿಂದ ಬಂದಿರೋ ಬಲ ಅದು. ನೀನು ಕೂಡ ಧೈರ್ಯವಾಗಿ ಪ್ರಾರ್ಥನೆ ಮಾಡು, ದೇವ್ರೆ ನಾನು ನಿನಗೋಸ್ಕರ ಸೇವೆ ಮಾಡು, ನಿನ್ನ ರಾಜ್ಯಕ್ಕೋಸ್ಕರ. ನಾನೇನೋ ತಿಂದು ಕುಡಿದು ಮಜಾ ಮಾಡಕ್ ನನಗೆ ಆರೋಗ್ಯ ಬೇಕು ಅಂತ ಅಲ್ಲ ದೇವ್ರೆ, ನಿಮ್ಮ ರಾಜ್ಯ ಕಟ್ಟೋದಕ್ಕೆ, ನಿಮಗೋಸ್ಕರ ಸಾಕ್ಷಿಯಾಗಿ ಇರೋದಕ್ಕೆ ನನಗೆ ನಿಮ್ಮ ಬಲ ಬೇಕು, ಆರೋಗ್ಯವಾಗಿ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಖಂಡಿತವಾಗ್ಲೂ ದೇವರು ದಯಪಾಲಿಸ್ತಾರೆ. ಧರ್ಮೋಪದೇಶ ಕಾಂಡ 34:7ನೇ ವಚನದಲ್ಲಿ ಮೋಶೆ ಸಾಯುವಾಗ ನಡೆಯುವಂಥದ್ದು ನೋಡ್ತೀವಿ ನಾವು. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು ಎಂಬುದಾಗಿ. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವಕಳೆ ಕುಂದಿ ಹೋಗಿರಲಿಲ್ಲ. ಯೋಚನೆ ಮಾಡ್ತಿದ್ದೀರಾ? ಮೋಶೆ ಸಾಯಕ್ ಮುಂಚೆ 120 ವರ್ಷದವನಾಗಿ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. 120 ವರ್ಷದವನಾಗಿರೋ, ಆದ್ರೆ ಏನಂತ ಬರೆಯಲ್ಪಟ್ಟಿದೆ ಇಲ್ಲಿ? ಅವನ ಕಣ್ಣು ಮೊಬ್ಬಾಗ್ಲಿಲ್ಲವಂತೆ 120 ವಯಸ್ಸಲ್ಲಿ. ಈಗಲೇ 40-50 ವರ್ಷಕ್ಕೇನೆ ಕಣ್ಣು ಕಾಣ್ತಿಲ್ಲ ಅಂತ ಹೇಳ್ತೀವಿ. ಹತ್ರ ಇಟ್ಕೊಂಡು ಹೋಗ್ತೀವಿ, ದೂರ ಇಟ್ಕೊಂಡು ಹೋಗ್ತೀವಿ, ದೂರ ಇರೋದು ಕಾಣಿಸಲ್ಲ ಅಂತೀವಿ. ವಯಸ್ಸೆಷ್ಟು ನಮಗೆ? 35-40 ವರ್ಷ, 45 ವರ್ಷಕ್ಕೆ. ಇಲ್ಲಿ ಮೋಶೆ ಬಗ್ಗೆ ನಾವು ಮಾತಾಡ್ತಿರೋದು 120 ವರ್ಷ. ಅವನು ಸಾಯಕ್ ಮುಂಚಿತವಾಗಿ ಅವನ ಕಣ್ಣು ಮೊಬ್ಬಾಗಿರ್ಲಿಲ್ಲ, ಜೀವಕಳೆನೆ ಕುಂದಿರ್ಲಿಲ್ಲ ಅಂತ ಹೇಳಿ ಅಷ್ಟು ಸದೃಢವಾಗಿದ್ದವನೇ ಆ ಮೋಶೆ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ದೇವರ ಪ್ರಸನ್ನತೆ, ದೇವರ ಕೃಪೆ ಅವ್ರ ಮೇಲೆ ಇತ್ತು. ನಾನು ನೀನು ಕೂಡ ಪ್ರಾರ್ಥನೆ ಮಾಡ್ಬೇಕು. ಮೋಶೆಗೆ ಆರೋಗ್ಯ ಯಾಕೆ ಕೊಟ್ಟ? ಇಸ್ರಾಯೇಲ್ ಜನರನ್ನ ಕಾನಾನ್ಗೆ ನಡೆಸಬೇಕಾಗಿತ್ತು. ಅದಕ್ಕೋಸ್ಕರ ನೀನು ನಾನು ದೇವ್ರಿಗೋಸ್ಕರ ನಡಿಬೇಕು, ದೇವ್ರಿಗೋಸ್ಕರ ಜೀವಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮುಂದೆ ಹೋಗುವಾಗ ಖಂಡಿತವಾಗ್ಲೂ ದೇವ್ರಿಗೆ ನಮ್ಗೆ ಈ ತರದ ಶಾರೀರಿಕ ಬಲವನ್ನ ಕೊಡ್ತಾರೆ.
ಉದ್ದೇಶ ಏನು ಅನ್ನೋದು ತುಂಬಾ ಮುಖ್ಯ. ಯಾವ ಉದ್ದೇಶಕ್ಕೆ ನಿನಗೆ ದೇವರು ಆರೋಗ್ಯ ಕೊಡ್ಬೇಕು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಹಾಗಾಗಿನೇ ಸರಿಯಾದ ಪ್ರಾರ್ಥನೆಗಳನ್ನ ನಾವು ಮಾಡ್ಬೇಕು ಅಂತ ಹೇಳೋದು. ಯೆಶಾಯ 40:31 ವಚನ ಎಲ್ಲರಿಗೂ ಗೊತ್ತಿರುವಂತ ವಚನ. ಯೆಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು ಎಂಬುದಾಗಿ. ಯಾರ ಮೇಲೆ ನಿರೀಕ್ಷೆ ಇಟ್ಟಿರೋರು? ಯೆಹೋವನ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆ ಇಟ್ಟಿರುವವರಿಗೆ ದೇವರು ಹೊಸ ಬಲವನ್ನು ಕೊಟ್ಟು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಅವ್ರು ದಣಿಯರು ಬಳಲರು ಎಂಬುದಾಗಿ. ಆ ಹದ್ದುಗಳನ್ನ ಯಾಕೆ ಹೋಲಿಸ್ತಾರಂದ್ರೆ, ನಾನು ಆಗ್ಲೇ ಒಂದ್ಸಲಿ ಹೇಳಿದ್ದೆ, ಹದ್ದುಗಳನ್ನೋದು ಎರಡೆರಡು ಸಲ ಯೌವನ ಬರುತ್ತೆ ಅವುಗಳಿಗೆ. ವಯಸ್ಸಾಗಿ ಆ ರೆಕ್ಕೆಗಳೆಲ್ಲ, ಆ ಪುಕ್ಕಗಳೆಲ್ಲ ಬಿದ್ದೋಗ್ತಾ ಇರುತ್ತೆ, ಕಿತ್ತೋಗ್ತಿರುತ್ತೆ, ಅಲ್ಪ ಸ್ವಲ್ಪ ಪುಕ್ಕಗಳು ಉಳ್ಕೊಂಡಿರುತ್ತೆ, ಹಾರೋದಿಕ್ಕೆ ಆಗಲ್ಲ, ಏನಿಲ್ಲ. ಆ ಬಂಡೆ ಸಂಧಿಗಳ ಮಧ್ಯದಲ್ಲಿ ಹೋಗಿ, ಯಾಕಂದ್ರೆ ಹಾವುಗಳಿಗೋ ಬೇರೆ ಯಾವ ಪ್ರಾಣಿಗೂ ನಾ ಸಿಗ್ಬಾರ್ದು, ರೆಕ್ಕೆ ಇರಲ್ವಲ್ಲ, ಹಾರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಪ ಸ್ವಲ್ಪ ಇರುವಂತ ಆ ಪುಕ್ಕಗಳನ್ನ ಅದೇ ಒಂದೊಂದಾಗಿ ಎಳ್ಕೊಡ್ತಾ ಇರುತ್ತೆ, ಕಿತ್ತಾಗ್ತಾ ಇರುತ್ತೆ. ಮತ್ತೆ ಎಲ್ಲಾ ಪುಕ್ಕಗಳನ್ನ ಅದೇ ತನ್ನ ಕೊಂಡಿಯಿಂದಾನೆ ಕಿತ್ತಾಕ್ಬಿಟ್ಟು ಒಂದು ಪುಕ್ಕನು ದೇಹದ ಮೇಲೆ ಇಲ್ಲದ ಹಾಗೆ ಅದು ನಿರೀಕ್ಷೆಯಿಂದ ಆ ಬಂಡೆ ಸಂಧಿಗಳಲ್ಲಿ ಕಾಯ್ತಾ ಇರುತ್ತೆ. ತಿಂಗಳು, 2 ತಿಂಗಳು, 3 ತಿಂಗಳು ಕಾದು ಯಾವಾಗ ಆ ಒಂದು ರೆಕ್ಕೆ ಮತ್ತೆ ಹೊಸದಾಗಿ ಬರುತ್ತೋ ಅವಾಗ ಮತ್ತೆ ಅದು ಎತ್ತರಕ್ಕೆ ಹಾರುತ್ತೆ. ಅಂದ್ರೆ ನಿನ್ನ ಜೀವನದಲ್ಲಿ ನೀನು ಎಷ್ಟೇ ಸೋತೋಗಿರ್ಬೋದು, ಎಷ್ಟೇ ಬಲಹೀನವಾಗಿರ್ಬೋದು, ಆ ಬಲಹೀನತೆಯನ್ನ, ಲೋಕದ ವಿಷಯಗಳನ್ನೆಲ್ಲ ತೆಗೆದಾಕ. ನೀನು ಲೋಕಕ್ಕೆ ಸಂಬಂಧಪಟ್ಟದನ್ನೆಲ್ಲ ತೆಗೆದಾಕು, ದೇವರ ಮುಂದೆ ಕೂತ್ಕೋ, ದೇವರನ್ನ ನಿರೀಕ್ಷಿಸು. ಖಂಡಿತವಾಗ್ಲೂ ದೇವ್ರು ನಿನಗೆ ಹೊಸ ಬಲವನ್ನ ಕೊಡ್ತಾರೆ, ಆರೋಗ್ಯವನ್ನು ಕೊಡ್ತಾರೆ. ಆಮೇಲೆ ಸೊ ಇದು ಮೂರನೇ ಒಂದು ಬಲ ಹೇಳ್ತಾ ಇದ್ದೀನಲ್ಲ. ಮೊದಲನೇದು ಆತ್ಮಿಕ ಬಲ, ಎರಡನೇದು ಜ್ಞಾನ ಬಲ, ಮೂರನೇದು ಶಾರೀರಿಕ ಬಲ. ನಾಲ್ಕನೇದಾಗಿ ನಾವು ನೋಡುವಾಗ ಆರ್ಥಿಕ ಬಲ ಎಂಬುದಾಗಿ ನಾವು ನೋಡ್ತೇವೆ. ಏನು ಈ ಆರ್ಥಿಕ ಬಲ ಅಂದ್ರೆ? ಅಫ್ಕೋರ್ಸ್ ಹಣ ಬಲ. ಈ ಲೋಕದಲ್ಲಿ ನಾವು ಜೀವಿಸುವಾಗ ಹಣದ ಅವಶ್ಯಕತೆ ಇದ್ದೇ ಇದೆ ಎಲ್ಲರಿಗೂ ಕೂಡ. ಹಣ ಇಲ್ಲದೆ ಇವತ್ತು ನಾವೇನು ಮಾಡೋದಕ್ಕೆ ಆಗೋದಿಲ್ಲ. ಹೌದು, ಅದರಲ್ಲೂ ಮುಖ್ಯವಾಗಿ ಸೇವೆ ಮಾಡ್ತಿರುವಂತ ನಾವು ಸೇವೆ ಮಾಡೋದಕ್ಕೆ ಹಣದ ಅವಶ್ಯಕತೆ ಇದೆ. ಮನುಷ್ಯರ ಹತ್ರ ಕೇಳೋದಲ್ಲ, ನಾವು ದೇವ್ರ ಹತ್ರ ಕೇಳ್ಬೇಕಾದ್ರೆ. ದೇವ್ರ ತಾನೇ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾರೆ. ಒಂದು ಪೂರ್ವಕಾಲ ವೃತ್ತಾಂತ 29ರಲ್ಲಿ 14ನೇ ವಚನ ಮಾತ್ರ ಓದ್ತೀನಿ. 10-14 ಇದೆ. ದಾವೀದನಲ್ಲಿ ಪ್ರಾರ್ಥನೆ ಮಾಡೋದನ್ನ ನೋಡ್ತಿದೀವಿ. 14ನೇ ವಚನದಲ್ಲಿ ನಾವು ನೋಡೋದು, ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗ್ಲಿ ಎಷ್ಟರವರು ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು ಅಂತ. ದೇವರಿಗೆ ಕಾಣಿಕೆ ಕೊಡುವಾಗ, ದೇವರಿಗೆ ದಶಮ ಭಾಗ ಕೊಡುವಾಗ, ದೇವರ ಸಭೆಗೆ ಸೇವೆಗೆ ನಾವೇನಾದ್ರೂ ಮಾಡುವಾಗ ನಾವು ಹೆಚ್ಚಿಸ್ಕೊಳ್ತಿರ್ತೀವಿ. ನಾನು ಇಷ್ಟು ಕೊಟ್ಟೆ, ನಾನು ಇಷ್ಟು ಕೊಟ್ಟೆ, ನಾನು ಇಷ್ಟು ಮಾಡಿದೆ, ಸೇವೆಗಳಿಗೋಸ್ಕರ ನಾನು ಹೀಗ್ ಮಾಡಿದೆ, ಹಾಗ್ ಮಾಡಿದೆ. ನಾವೆಲ್ಲ ಮೂರ್ಖರಲ್ವಾ? ನಿಜವಾಗ್ಲೂ ನಾವು ಮೂರ್ಖರೇ. ಏನಿದೆ ನಮ್ದು? ನಮ್ ದೇಹನೇ ನಮ್ದಲ್ಲ, ನಮ್ಮಲ್ಲಿರೋ ಶ್ವಾಸ ನಮ್ದಲ್ಲ, ನಮ್ಮಲ್ಲಿರೋ ಪ್ರಾಣ ನಮ್ದಲ್ಲ, ಎಲ್ಲ ದೇವ್ರದೇ, ಯೇಸು ಕ್ರಿಸ್ತಂದೇ. ನಾನು ಅನ್ನೋದೇ ನನ್ನದಲ್ವಲ್ಲ. ನಾನು ನನ್ನದು ಅಂತ ನಾವೇನ್ ಅನ್ಕೊಳ್ತಿದೀವಿ, ಅದು ಯಾವುದು ನಮ್ದಲ್ಲ. ದಾವೀದನಿಗೆ ಈ ವಿಷಯ ಗೊತ್ತಿತ್ತು. ಯಾಕಂದ್ರೆ ಅವನು ನಿಜವಾಗ್ಲೂ ಆತ್ಮಿಕ ಬಲ ಹೊಂದಿದವನಾಗಿ, ಜ್ಞಾನ ಬಲ ಹೊಂದಿದವನಾಗಿ ಇದ್ದದ್ರಿಂದಲೇ ಈ ರೀತಿಯಾದ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯವಾಗಿದ್ದು. ಪ್ರಾರ್ಥನೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡ್ತಿದ್ದಾನೆ? ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆ ಕೊಡೋದಕ್ಕೆ, ಕಾಣಿಕೆಗಳ ಸಮರ್ಪಣೆ ಮಾಡೋದಕ್ಕೆ ಶಕ್ತಿ ಹೊಂದಿದ್ದೀವಿ. ಆದ್ರೆ ಈ ಶಕ್ತಿಯನ್ನು ಹೊಂದೋದಕ್ಕೆ ನಾನಾಗ್ಲಿ ನನ್ನ ಪ್ರಜೆಗಳಾಗಿ ನಾವೆಷ್ಟು ಅವರು ದೇವ್ರೆ? ನಾವು ನಿಮಗ್ ಕಾಣಿಕೆ ಕೊಡುವಷ್ಟು ನಾವೇನ್ ದೊಡ್ಡವರಲ್ಲ. ಯಾಕಂದ್ರೆ ಸಮಸ್ತವು ನಿನ್ನಿಂದಲೇ ಬಂದಿರೋದು. ನೀನು ಕೊಟ್ಟಿದ್ದೇನೆ ನಿನಗೆ ನಾವು ಕೊಡ್ತಾ ಇದೀವಿ ವಿನಃ ನಮ್ಮದು ಅಂತ ನಾವೇ ಸೃಷ್ಟಿ ಮಾಡಿದೀವ ಏನಾದ್ರು? ಎಲ್ಲ ನೀವು ಸೃಷ್ಟಿ ಮಾಡಿರೋದೆ, ನಿಮ್ಮಿಂದ ಬಂದಿರೋದು, ನೀವು ಕೊಟ್ಟಿರೋದನ್ನೇ ನಿಮಗೆ ಕೊಡ್ತಾ ಇದೀವಿ ಅಂತ ಹೇಳ್ತಿರೋದು. ದೇವಾಲಯಕ್ಕಾಗಿ ಕಾಣಿಕೆಗಳು ಕೊಟ್ಟು ಹೇಳ್ತಿರುವಂತ ಪ್ರಾರ್ಥನೆ ಇದು. ಧರ್ಮೋಪದೇಶ ಕಾಂಡ 8:18 ನೋಡುವಾಗ, ಅವನ ಕೈಯಲ್ಲಿ ಪಿತ್ರಾರ್ಜಿತ ಸೊತ್ತನ್ನು ಮಾರಿದ ಹಣವಿದ್ದರೂ ಮಿಕ್ಕ ಲೇವಿಯರೊಂದಿಗೆ ಸಮವಾಗಿ ಭೋಗಿಸುವುದಕ್ಕೆ ಬಾಧ್ಯನಾಗಿರುವನೆಂಬುದ. ಅಂದ್ರೆ ಏನ್ ಹೇಳ್ತಿದೀವಿ ಅಂದ್ರೆ, ಪಿತ್ರಾರ್ಜಿತ ಆಸ್ತಿನೂ ಇರುತ್ತೆ, ಅದರ ಜೊತೆಗೆ ಅವ್ರಿಗೆ ಬರಬೇಕಾಗಿರುವಂತ ಪಾಲು ಕೂಡ ಅವ್ರಿಗೆ ಕೊಡ್ಬೇಕು, ಅದಕ್ಕೆ ಅವರು ಬಾಧ್ಯರಾಗಿದ್ದಾರೆ ಅಂತ. ಆರ್ಥಿಕ ಬಲ ಅನ್ನೋದು ದೇವ್ರು ಕೊಡುವಂತದ್ದಾಗಿದೆ. ಎಲ್ಲವೂ ಕೂಡ ದೇವರಿಂದ ಬರುವಂತದ್ದಾಗಿದೆ. ಧರ್ಮೋಪದೇಶ ಕಾಂಡ 28:12-13 ಮಾತ್ರ ನಾವು ಓದ್ಕೊಳ್ಳುವಾಗ ಅಲ್ಲಿ ನಾವು ನೋಡ್ತೀವಿ, ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಗಳನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ನಾವು ನಿಜವಾಗ್ಲೂ ಪ್ರಾರ್ಥನೆ ಮಾಡ್ಬೇಕು. ಇವತ್ತಿಗೂ ಕೂಡ ನಾವು ಅನೇಕರು ಸಾಲಗಾರರಾಗಿದ್ದೇವೆ.
ಸಾಲಗಾರ ಆಗೋದು ಯಾವಾಗ ಗೊತ್ತಾ? ನಾವು ಶಕ್ತಿ ಮೀರಿ ಮಾಡಕ್ ಹೋದಾಗ. ಏನೇ ಆಗ್ಲಿ ದೇವ್ರು ಕೊಡೋ ತನಕ ನಮ್ಗೆ ಕಾಯೋದಕ್ಕೆ ಅದು ತಾಳ್ಮೆ ಅನ್ನೋದು ಇರಲ್ಲ. ದೇವ್ರು ಕೊಡಕ್ ಮುಂಚೆನೆ ನಾವು ಏನೋ ಮಾಡ್ಬಿಡ್ಬೇಕು. ಅದಕ್ಕಾಗಿನೇ ಅನೇಕರು ಸಾಲಗಾರ ಆಗ್ತಿರು, ಅದರಲ್ಲೂ ಸೇವಕರು, ದೇವರ ಮಕ್ಕಳು ಸಾಲಗಾರ ಆಗೋದಕ್ಕೆ ಕಾರಣ ಏನು? ನಮ್ಮ ಶಕ್ತಿಯನ್ನ ಮೀರಿ ನಾವು ಏನೋ ಮಾಡ್ಬೇಕಂತ ಹೋಗ್ತೀವಿ. 500 ರೂಪಾಯಿ ನಮಗೆ ಲಾಭ 500 ರೂಪಾಯಿ ನಮಗೆ ಬರ್ತಿದೆ ಆದ್ರೆ 1000 ರೂಪಾಯಿ ಖರ್ಚು ಮಾಡ್ತಾ ಇರ್ತೀವಿ. ತಿಂಗಳಿಗೆ 500 ಎಕ್ಸ್ಟ್ರಾ ಹೊರೆ ಆಗ್ತಾ, ಅದು ಒಂದು ವರ್ಷಕ್ಕೆ 6000 ರೂಪಾಯಿ ಆದ್ರೂ ಕೂಡ, ನಾನು ಜಸ್ಟ್ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಅದು ಚಿಕ್ಕದಾಗಿ ನಾವು ಸಾಲ ಮಾಡ್ಕೊಳ್ತಾ ಹೋಗೋದು ಕೆಲವು ತಿಂಗಳಲ್ಲಿ, ಕೆಲವು ವರ್ಷದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ನಾವು ತೀರ್ಸಕ್ ಆಗದೆ ಇರುವಷ್ಟು ದೇವ್ರ ಹತ್ರ ನಾವು ಕೂತ್ಕೊಂಡು ಕಣ್ಣೀರಿಟ್ಟು ಪ್ರಯೋಜನ ಏನಿರುತ್ತೆ ಹೇಳಿ? ಯಾಕಂದ್ರೆ ನಮಗ್ ಜ್ಞಾನ ಇರಲ್ಲ, ಯಾವ್ದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋ ಜ್ಞಾನ ಇರಲ್ಲ. ದೇವ್ರ ಹತ್ರ ಸಾಲ ಮಾಡಕ್ ಮುಂಚೆ ಯಾವ್ದು ಪ್ರಾರ್ಥನೆ ಮಾಡಿರಲ್ಲ. ನಾವು ಸಾಲ ಮಾಡ್ತಿದೀವಿ ಅಂದ್ರೆ ದೇವ್ರ ಮೇಲೆ ನಂಬಿಕೆ ಇರಲ್ಲ ಅಂತಾನೆ ಅರ್ಥ ತುಂಬಾ ಸಲ, ನಿಜವಾಗ್ಲೂ ಕೂಡ. ಯಾಕಂದ್ರೆ ಆ ತಾಳ್ಮೆ ಇರಲ್ಲ ನಮ್ಗೆ. ದೇವ್ರು ಕೊಡುವಾಗ ನಾವು ಮಾಡೋಣ, ದೇವ್ರು ಕೊಡೋ ತನಕ ನಾನು ಯಾಕೆ ಮುಂದೆ ಹೋಗ್ಬೇಕು ಅಂತ. ಇದೆಲ್ಲ ನಾನು ಚರ್ಚೆ ಕಟ್ಟುವಾಗ ತುಂಬಾ ಅನುಭವಿಸಿದ್ದೀನಿ. ಅದಕ್ಕೋಸ್ಕರ ಇವಾಗ ನಾನು ಯಾವ್ದಕ್ಕೂ ಸಾಲ ಮಾಡಕ್ ಮುಂದೆ ಹೋಗಲ್ಲ. ಹ? ಎಲ್ಲವೂ ಕೂಡ ನಾವು ದೇವ್ರ ಮುಂದೆ ಕೂತ್ಕೊಳ್ಳೋಣ. ದೇವ್ರು ಹೇಳಿರೋದು ನಾವು ಸಾಲ ಕೊಡೋರಾಗ್ತೀವಿ, ಸಾಲ ತೆಗೆದುಕೊಳ್ಳೋರು ಆಗೋದಿಲ್ಲ ಅಂತ. ದೇವ್ರು ನಮ್ಗೆಲ್ಲ ಕೊಡುವನಾಗಿದ್ದಾನೆ. ದಾವೀದನು ಹೇಳ್ತಾ ಇದ್ದಾನಲ್ಲ, ಸಮಸ್ತ ನಿನ್ನಿಂದಲೇ ಬಂದಿದೆ ಅಂತ ಹೇಳಿ. ಅವ್ನು ಕುರಿ ಮೇಯಿಸೋನು, ದೇವ್ರು ಅವ್ನಿಗೆ ಎಲ್ಲವನ್ನ ಕೊಟ್ಟ. ನಮ್ಗೆ ಯಾಕೆ ಕೊಡಲ್ಲ? ನೀನು ನಾನು ದೇವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ದೇವರ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ದೇವ್ರಿಗೆ ನಿನ್ನ ಸೇವೆ ಮಾಡ್ಲಿಕ್ಕೆ ಆರ್ಥಿಕವಾದ ಬಲ ನನಗೆ ಕೊಡು. ನಾನೊಬ್ರ ಹತ್ರ ಕೈ ಚಾಚಬಾರ್ದು. ದೇವ್ರೆ ಎಲ್ಲಿಂದ ಬರುತ್ತೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದು ಬಾಗಿಲು ಮುಚ್ಚಲ್ಪಟ್ರೆ 7 ತೆರೆಯಲ್ಪಡುತ್ತೆ ಅಂತ ನೀವ್ ಹೇಳ್ತೀರಾ. ಎಲ್ಲವೂ ನಿನ್ನದೇ, ಆಕಾಶ ಭೂಮಿಯಲ್ಲಿರುವ ಎಲ್ಲವೂ ನಿಮ್ಮದೇ ಎಂಬುದಾಗಿ, ಸಮಸ್ತವೂ ನಿಮ್ಮದೇ ಅಂತ ಹೇಳುವಾಗ ಲೋಕದ ಜನರ ಅವ್ರ ಕಡೆ ನಾನು ಯಾಕೆ ನೋಡ್ಲಿ? ಅವರಿಂದ ನಾನು ಯಾಕೆ ಆಶಿಸ್ಲಿ? ಕೊಡುವಾತ ನೀನು ಅಂತ ಯೋಬನು ಕೂಡ ಹೇಳ್ತಾನಲ್ಲ, ಎಲ್ಲ ದೇವರೇ ಕೊಟ್ಟ, ಎಲ್ಲ ದೇವರೇ ತಗೊಂಡ ಅಂತ. ಎಲ್ಲ ಕೊಡುವಾತನ ಆತನೇ, ಎಲ್ಲ ತೆಗೆದುಕೊಳ್ಳುವಾತನ ಆತನೇ. ಕೊಡುವಾತನ ಬಳಿ ನಾವು ಪ್ರಾರ್ಥನೆ ಮಾಡ್ಬೇಕು. ದೇವರ ಸೇವೆಗಾಗಿ ನಾವು ಪ್ರಾರ್ಥನೆ ಮಾಡ. ಕೊನೆಯದಾಗಿ ದೇವರ ಮಕ್ಕಳಾಗಿ ನಮ್ಗೆ ಬೇಕಾಗಿರೋದು ಜನಬಲ. 5 ಬಲಗಳ ಬಗ್ಗೆ ನಾವು ಮಾತನಾಡ್ತಿರೋದು. ದೇವರ ಮಕ್ಕಳಾಗಿ 5 ಬಲಗಳನ್ನ ಹೊಂದ್ಕೊಂಡ್ರೆ ನಮ್ಮನ್ನ ಯಾರು ತಡೆಯಕ್ ಆಗೋದಿಲ್ಲ. ನಮ್ಮಿಂದ ಅಸಾಧ್ಯ ಆಗೋದು ಯಾವ್ದು ಇರಲ್ಲ. ದೇವ್ರು ನಮ್ಮನ್ನ ಅದ್ಭುತವಾಗಿ ಉಪಯೋಗಿಸ್ತಾರೆ. ಈ 5 ಬಲಗಳಲ್ಲಿ ಮೊದಲನೇದು ಆತ್ಮಿಕ ಬಲ, ಎರಡನೇದು ಜ್ಞಾನ ಬಲ, ಮೂರನೇದು ಒಂದು ಶಾರೀರಿಕ ಬಲ, ನಾಲ್ಕನೇದು ಆರ್ಥಿಕ ಬಲ. ಈಗ ಕೊನೆಯದಾಗಿ ನಾವು ನೋಡ್ತಿರೋದು ಜನಬಲದ ಬಗ್ಗೆ. ಜನಬಲ ಅಂದ್ರೆ ಏನು? ನಮಗ್ ಜನರಿಲ್ಲ ಅಂದ್ರೆ ಹೇಗೆ? ಈಗ ಯೇಸು ಸ್ವಾಮಿ ಲೋಕದ ಕಟ್ಟ ಕಡೆಗೂ ಸ್ವಾತೆ ಸಾರಬೇಕು ಅನ್ನೋದಾದ್ರೆ ಅವರಿಗೆ ಜನಬಲ ಬೇಕಾಗಿತ್ತು. ಕನಿಷ್ಠ 12 ಮಂದಿ ಶಿಷ್ಯರನ್ನ ದೇವರು ಆರಿಸ್ಕೊಂಡು, ಕನಿಷ್ಠ 70 ಜನ ಶಿಷ್ಯರನ್ನ ದೇವರು ಆರಿಸ್ಕೊಂಡು, ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವಾಗ ಕನಿಷ್ಠ 120 ಜನರು ಆ ಮಾರ್ಕನ ಮೇಲ್ಮನೆಯಲ್ಲಿ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹ ಕೇಳಿಸ್ತಿದ್ಯಾ? ಇವಾಗ ತಿಳಿಸ್ತೇನೆ. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಪಾಸ್ಟರ್. ಓಕೆ, ಕರೆಂಟ್ ಹೋಯ್ತು, ಅದಕ್ಕೋಸ್ಕರ ಕರೆಕ್ಟ್ ಆಯ್ತಿದ್ದು, ವೈಫೈ ಇದ್ದಿದ್ದು. ಜನಬಲ ಎಂಬುದಾಗಿ ನಾವು ನೋಡ್ತೀವಿ. ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗಕ್ ಮುಂಚೆ 120 ಜನರನ್ನ ಸಿದ್ಧಪಡಿಸಿ ಆತನು ಪರಲೋಕಕ್ಕೆ ಹೋದ್ರು. ಯೇಸು ಒಬ್ಬರೇ ಎಲ್ಲಾ ಕಡೆ ಹೋಗಕ್ ಆಗಿಲ್ಲ. 12 ಮಂದಿ ಶಿಷ್ಯರನ್ನ ಆರಿಸ್ಕೊಂಡು ಕಳಿಸಿದ್ರು. 70 ಜನ ಶಿಷ್ಯರನ್ನ ಕರ್ಕೊಂಡು ಇಬ್ಬಿಬ್ರಾಗಿ ಎಲ್ಲಾ ಕಡೆ ಕಳಿಸಿದ್ರು. ನೀನು ನಾನು ನಮ್ಮ ದೇಶವನ್ನ ರಕ್ಷಿಸಬೇಕು ಅಂದ್ರೆ, ನೀನು ನಾನು ಪ್ರಪಂಚವನ್ನ ರಕ್ಷಿಸಬೇಕು ಅಂದ್ರೆ ಅನೇಕ ಶಿಷ್ಯರ ಅವಶ್ಯಕತೆ ಇದೆ. ನಮಗೆ ಅನೇಕ ಜನರ ಅವಶ್ಯಕತೆ ಇದೆ. ಪೌಲನಿಗೆ ಸಹಾಯ ಸೇವೆ ಅಂದ್ರೆ ಅಸಿಸ್ಟೆಂಟ್ ಪಾಸ್ಟರ್ಗಳಿದ್ರು, ಅನೇಕ ಜನ ಸಹಾಯಕ ಸೇವಕರು ಜೊತೆಯಲ್ಲಿದ್ರು, ಸೇವಕರ ಜೊತೆಯಲ್ಲಿದ್ರು, ಎಲ್ಡರ್ಸ್ ಅಂತ ಏನ್ ಹೇಳ್ತೀವಿ, ಸಭಾ ಹಿರಿಯರು ಅವ್ರ ಜೊತೆಯಲ್ಲಿದ್ರು, ಸಭಾಧ್ಯಕ್ಷರು ಅಂತ ಡೀಕನ್ಸ್ ಅಂತ ನಾವೇನ್ ಹೇಳ್ತೀವಿ, ಸಭಾಧ್ಯಕ್ಷರ ಜೊತೆಯಲ್ಲಿದ್ರು, ಬಿಸ್ನೆಸ್ ಮ್ಯಾನ್ ವ್ಯಾಪಾರ ಮಾಡುವಂತ ಸೊ ಆ ವ್ಯಾಪಾರಸ್ಥರು ಜೊತೆಯಲ್ಲಿದ್ರು. ಅವರೆಲ್ಲ ಹಣ ಸಹಾಯ ಮಾಡೋರು. ಈಗ ಗಾಯನು ಅಂತ ಹೇಳಿ ಬೈಬಲ್ ಅಲ್ಲಿ ಇದ್ದಾನೆ. ಗಾಯನು ಆ ಕಾಲದಲ್ಲಿ ಐಶ್ವರ್ಯವಂತ. ಪೌಲನಿಗೆ ಅವರ ಟೀಮ್ಗೆ ಬೇಕಾದಷ್ಟು ಸಹಾಯವನ್ನ ಮಾಡ್ತಾ ಇದ್ದ. ಅಕ್ವಿಲಾ ಪ್ರಿಸಿಲ್ಲಳು ಗಂಡ ಹೆಂಡತಿ ಬಿಸ್ನೆಸ್ ಮಾಡೋರು, ಟೆಂಟ್ ವ್ಯಾಪಾರ ಮಾಡೋರು, ಎಷ್ಟೋ ಸಹಾಯವನ್ನು ಮಾಡ್ತಾ ಇದ್ರು. ಲೂದ್ಯಳು ಅಂತ ಇದ್ದಾಳೆ. ಲೂದ್ಯಳು ಕೊನೆ ತನಕ ಪೌಲನ ಜೊತೆ ನಿಂತು ಅವಳು ಆ ಧೂಮ್ರ ವಸ್ತ್ರ ವ್ಯಾಪಾರ ಮಾಡುವಂತವಳು. ವ್ಯಾಪಾರ ಮಾಡಿ ಬಂದ ಹಣವನ್ನ ಸೇವೆಗಾಗಿ ಪೌಲನಿಗೆ ಸಹಾಯ ಮಾಡ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ.
ರೋಮಪುರ 16ನೇ ಅಧ್ಯಾಯ ಕೊನೆಯ ಅಧ್ಯಾಯವನ್ನ ಪೂರ್ತಿ ನಾವು ಓದಿದ್ರೆ ಸುಮಾರು 30 ಜನಕ್ಕೂ ಅಧಿಕ ಶಿಷ್ಯರುಗಳು ಅಲ್ಲಿ ಇದ್ದಾರೆ. ಪ್ರತಿಯೊಬ್ಬರಿಗೂ ಹೆಸರಾಗಿ ಪೌಲನು ವಂದಿಸ್ತಾನೆ. ಅವರೆಲ್ಲರೂ ಪೌಲನ ಜೊತೆ ನಿಂತವರು. ಇವತ್ತು ನೀನು ನಾನು ದೇವರ ಸೇವೆಯಲ್ಲಿ ಇದ್ದೀವಿ ಅಂದ್ರೆ ನಮ್ಮ ಜೊತೆ ಅನೇಕರು ಬೇಕಾಗಿದೆ. ಬರೀ ವಿಶ್ವಾಸಿಗಳಾಗಿ ಸಭೆಯಲ್ಲಿ ಕೂತ್ಕೊಳ್ಳೋರೆಲ್ಲ ನಮಗ್ ಬೇಕಾಗಿರೋದು ಶಿಷ್ಯರಾಗಿರೋರು. ದೇವ್ರ ನಾಮಕ್ಕೆ ಸ್ತೋತ್ರವಲ್ಲ. ಶಿಷ್ಯರಾಗಿರೋರೇ ದೇವ್ರ ರಾಜ್ಯ ಕಟ್ಟೋದಕ್ಕೆ ಮುಂದೆ ಬರ್ತಾರೆ. ರೋಮಾಪುರ 16:1-22 ತನಕ ನಾವು ನೋಡಿದ್ರೆ ಅದೇ ಇದೆ. ಇಲ್ಲಿ ನಾವು ನೋಡ್ತೀವಿ ಒಂದು ವಚನ, ನಾನು ನಿಮ್ಮ ಬಳಿಗೆ ಕಳಿಸುವ ನಮ್ಮ ಸಹೋದರಿಯಾದ ಫೊಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯ ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ ಅಂತ. ಒಂದು ಫೊಯಿಬೆ ಅನ್ನುವಂತಹ ಒಂದು ಹೆಂಗಸು ದೇವರ ಸೇವೆಗಾಗಿ ನಿಂತಳು. ಪೌಲನ ಜೊತೆ ಇದ್ದುಕೊಂಡು ಆ ಕೆಂಕ್ರೆ ಅನ್ನುವಂತ ಪಟ್ಟಣದಲ್ಲಿ ಸಭೆಯನ್ನು ನಡೆಸುವವಳಾಗ್ಲು. ತುಂಬಾ ಜನ ಹೇಳ್ತಾರೆ ಹೆಂಗಸರು ಆರಾಧನೆ ನಡೆಸಬಾರ್ದು, ಹೆಂಗಸರು ದೇವ್ರ ವಾಕ್ಯ ಹೇಳಬಾರ್ದು, ಬೈಬಲಲ್ಲಿ ಪೌಲನ್ ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು. ಅದೇ ಪೌಲ ಇಲ್ಲಿ ಬರೀತಾ ಇದ್ದಾನಲ್ಲ, ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ಲು ಅಂತ. ಎಷ್ಟೋ ಜನ ಸೇವೆ ಮಾಡೋರು ಇದ್ರು ಪೌಲನ್ ಜೊತೆ ಇದ್ದವರು. ಹೆಂಗಸರು ಕೂಡ ಸಭೆ ನಡೆಸ್ತಾ ಇದ್ರು, ಹೆಂಗಸರು ಕೂಡ ಸುವಾರ್ತೆ ಸಾರ್ತಾ ಇದ್ರು. ಸುವಾರ್ತೆ ಸಾರೋರು ಬೇಕು. ಸುವಾರ್ತೆ ಸಾರದಿರೋ ಸೇವಕರುಗಳಿಗಿಂತ ಸುವಾರ್ತೆ ಸಾರೋ ಹೆಂಗಸರು ತುಂಬಾ ಮುಖ್ಯ ದೇವರಿಗೆ. ಆಮೇಲೆ ಪ್ರಾರ್ಥನೆ ಮಾಡದೇ ಇರುವಂತ ಪಾಸ್ಟರ್ಗಳಿಗಿಂತ ಪ್ರಾರ್ಥನೆ ಮಾಡುವ ಹೆಂಗಸರು ದೇವರಿಗೆ ತುಂಬಾ ಇಷ್ಟ. ಇಲ್ಲಿ ಸ್ಥಾನಮಾನ ಅಲ್ಲ ಮುಖ್ಯ, ನಾವು ಮಾಡೋ ಕೆಲಸ ಮುಖ್ಯ. ನಾವು ಮಾಡೋ ಕೆಲಸದಿಂದಲೇ ಸ್ಥಾನ ಸಿಗುತ್ತೆ ವಿನಃ ನಾವು ಸ್ಥಾನದಲ್ಲಿ ಕೂತ್ಕೊಂಡು ಏನ್ ಪ್ರಯೋಜನ ಹೇಳಿ. ಹಾಗಾಗಿ ನಮ್ಮ ಜೊತೆ ನಂಬಿಗಸ್ತ ವಿಶ್ವಾಸಿಗಳು ಇರಬೇಕು. ಕೊನೆಯದಾಗಿ ಅಪೊಸ್ತಲರು 16:1-5 ನಾವು ನೋಡಿದ್ರೆ, ಆಮೇಲೆ ಅವನು ದೆರ್ಬೆಗೂ ಲೂಸ್ರಕ್ಕೂ ಬಂದನು. ಲೂಸ್ರದಲ್ಲಿ ತಿಮೋಥೆಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ ಒಬ್ಬ ಯಹೂದ್ಯ ಸ್ತ್ರೀಯ ಮಗನು, ಅವನ ತಂದೆ ಗ್ರೀಕನು ಅಂತ. ಅಂದ್ರೆ ಆ ತಿಮೋತಿ ದೇವರ ಸೇವೆಯಲ್ಲಿ ಬಲವಾಗಿ ನಿಂತದ್ದು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. 5 ಬಲಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋ ಸಮಯವಾಯಿತು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಈ 5 ಬಲಗಳಿಂದ ನಮ್ಮನ್ನು ತುಂಬಿಸಿ ಆಶೀರ್ವದಿಸಿ. ಯೇಸು ನಮ್ಮಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್. ಆಮೆನ್. ಪ್ರೈಸ್ ಲಾರ್ಡ್.